ಕೃಷ್ಣಮೂರ್ತಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಮಗಳ ಜೊತೆ 2 ನಿಮಿಷ ಮಾತಾಡ್ಬೋದಾ? ಆಯ್ತಪ್ಪ. ಸುತ್ತಲೂ ಗಿಡ ಮರ ಇರೋದ್ರಿಂದ ನಿಮ್ ಮನೆ ವಾತಾವರಣ ತುಂಬಾ ಸೂದಿಂಗ್ ಅನ್ಸುತ್ತೆ ರೀ. ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿರೋ ಈ ಕಾಲದಲ್ಲಿ ಹುಡುಗ ಹುಡುಗಿ ಯಾವ್ದಾದ್ರೂ ಒಂದು ಹೋಟೆಲಲ್ಲಿ ಮೀಟ್ ಆಗಿ ಕಾಫಿ ಕುಡಿತಾ ಆರಾಮಾಗಿ ಮಾತಾಡಬಹುದು. ಅಂಥದ್ರಲ್ಲಿ ನಾವಿವತ್ತು ನಮ್ಮಿಬ್ರು ಮದ್ವೆ ಮಾತುಗೋಸ್ಕರ ನಿಮ್ಮನೆಗೆ ಬಂದು ದೊಡ್ಡೋರ್ ಪರ್ಮಿಷನ್ ತಗೊಂಡು ಮಾತಾಡ್ತಿರೋದು ತುಂಬಾ ಗ್ರೇಟ್ ಸಂಪ್ರದಾಯ ಅಲ್ವಾ? ನೀವೇನೂ ಮಾತಾಡದೆ ಇದ್ರು ನಾನ್ ಹೇಳ್ಬೇಕಾಗಿದ್ದನ್ನ ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು ಅನ್ಕೊಂಡಿದ್ದೀನಿ. ನಮ್ಮಮ್ಮ ಏನೇ ಹೇಳಿದ್ರು ಏನೇ ಮಾಡಿದ್ರು ಅದು ನನ್ನ ಒಳ್ಳೇದಕ್ಕೋಸ್ಕರನೇ. ನಿಮ್ ಫೋಟೋ ನೋಡಿ ಅವ್ರು ನಿಮ್ಮನ್ನ ಇಷ್ಟಪಟ್ರು. ಅಫ್ಕೋರ್ಸ್ ನಾನು ತುಂಬಾ ಇಷ್ಟಪಟ್ಟೆ. ನಿಮ್ ತಂದೆಯವರು ನಿಮ್ಗೆ ಸ್ಟಡೀಸ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು. ನಿಮ್ ಸ್ಟಡೀಸ್ಗೆ ಯಾವ ತೊಂದರೆನೂ ಬರ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಮ್ದು ದೊಡ್ಡ ಮನೆತನ. ದುಡ್ಡಿನ ವಿಷಯದಲ್ಲಿ ನಿಮ್ಗಿಂತ ಅನುಕೂಲಸ್ಥರು. ಅದನ್ನ ನೋಡಿ ನಿಮ್ಮನೆಯವರು ನಮ್ಮ ಮದ್ವೆಗೆ ಒಪ್ಕೊಳ್ಬಹುದು. ಆದ್ರೆ ಆದ್ರೆ ಈ ಮದ್ವೆಗೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಒಪ್ಪಿಗೆ. ನಿಮ್ಗಿಷ್ಟ ಇಲ್ಲದೆ ಇದ್ರೆ ಈ ಮದ್ವೆ ನಡೆಯಲ್ಲ. ನೀವು ಮನಸ್ಸಾರೆ ನನ್ನ ಇಷ್ಟಪಟ್ಟ ಮೇಲೇನೆ ಈ ಮದ್ವೆ ನಡೆಯೋದು. ರಿಸೀವ್ ಮಾಡಿ. ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು. ಪರವಾಗಿಲ್ಲ, ರಿಸೀವ್ ಮಾಡಿ. ಪರವಾಗಿಲ್ಲ. ಎಸ್ ಆರ್ ನೋ ಹೇಳಕ್ಕೆ ಹುಡುಗರಿಗೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಆದ್ರೆ ಹುಡುಗಿರು ಅವರು ಚಿಕ್ಕವರಾಗಿದ್ದಾಗಿಂದಾನು ಮನ್ಸಲ್ಲಿ ಬೆಳೆಸ್ಕೊಂಡಿರೋ ಆಸೆ ಆಕಾಂಕ್ಷೆಗಳನ್ನೆಲ್ಲ ತ್ಯಾಗ ಮಾಡಿ ಗಂಡ ಆಗೋನ್ ಜೊತೆ ಹೊಸ ಜೀವನ ಶುರು ಮಾಡಬೇಕು ಅಂದಾಗ ಒಂದು ಕಡೆ ಆಸೆ ಆಕಾಂಕ್ಷೆಗಳು, ಇನ್ನೊಂದ್ ಕಡೆ ಹೊಸ ಜೀವನ. ಡಿಸಿಷನ್ ತಗೊಳಕ್ಕೆ ಟೈಮ್ ಬೇಕಾಗತ್ತೆ. ನೀವು ಟೈಮ್ ತಗೊಂಡು ನಿಮ್ ಡಿಸಿಷನ್ ಹೇಳಿ. ಐ ಥಿಂಕ್ ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು. ನೀವು ಮಾತಾಡ್ ಬನ್ನಿ, ನಾನು ಕೆಳಗಿರ್ತೀನಿ.
ನಿಮ್ ಮಗಳು ನಂಗೆ ತುಂಬಾ ಇಷ್ಟ ಆದ್ಲು. ನನ್ನ ಮಗ ನಿಮ್ ಮಗಳ ಜೊತೆ ಮಾತಾಡಿ ಅವನ ಅಭಿಪ್ರಾಯ ಹೇಳಿದ್ದಾನೆ. ನೀವೇನ್ ಹೇಳ್ತೀರಾ? ಏನಮ್ಮ ರಾಧಿಕಾ, ನಿನ್ನ ಅಭಿಪ್ರಾಯನೂ ಹೇಳಮ್ಮ. ತುಂಬಾ ಸಂತೋಷ ಆಗ್ತಿದೆ ಕೃಷ್ಣಮೂರ್ತಿಯವರೇ. ನನ್ನ ಮಗ ಒಪ್ಕೊಂಡ ಅಂದ ತಕ್ಷಣ ನೀವು ನಿಮ್ ಮಗಳ ಹತ್ರ ಒಂದೇ ಒಂದು ಮಾತು ಕೇಳ್ದೆ ಸಂಬಂಧ ಒಪ್ಕೊಂಡ್ಬಿಡ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಹಾಗ್ ಮಾಡೋ ಬದ್ಲು ನಿಮ್ಮ ಮಗಳ ಅಭಿಪ್ರಾಯನೂ ಕೇಳ್ತಿದ್ದೀರಲ್ಲ, ಅದು ನಿಮ್ ಸಂಸ್ಕಾರನ್ ತೋರ್ಸತ್ತೆ. ಹೇಳು. ಪರ್ವಾಗಿಲ್ಲ. ಎಲ್ರ ಮುಂದೆ ಹೇಳೋದಿಕ್ಕೆ ಅವಳಿಗೆ ಸಂಕೋಚ ಆಗ್ತಿರ್ಬಹುದು. ನಾವು ಹೋದ್ಮೇಲೆ ತಿಳ್ಕೊಂಡು ಹೇಳಿ. ನಿಮ್ ಸಂಬಂಧ ನಮಗೂ ಇಷ್ಟ ಆಯ್ತು. ಇಷ್ಟು ಒಳ್ಳೆ ಸಂಬಂಧನ ಹೇಗ್ ಬೇಡ ಅನ್ನೋಕ್ಕಾಗುತ್ತೆ? ನಿಮ್ಮಂತ ದೊಡ್ಡ ಮನುಷ್ಯರು ನಮ್ ಮನೆಗ್ ಬಂದು ನಮ್ ಸಂಬಂಧ ಬೆಳೆಸ್ತೀವಿ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ನಮಗೆ. ಇದು ನಮ್ಮ ಅದೃಷ್ಟ ಅನ್ಕೋತೀವಿ. ಪರ್ವಾಗಿಲ್ಲ. ನಾವು ಹೋದ್ಮೇಲೆ ನೀವೆಲ್ರೂ ಒಟ್ಟಿಗೆ ಕೂತು ಮಾತಾಡಿ ರಾಧಿಕಾ ಅಭಿಪ್ರಾಯ ತಿಳ್ಕೊಂಡು ಒಂದ್ ನಿರ್ಧಾರಕ್ ಬಂದು ನಾಳೆನೂ ತಿಳಿಸಿದ್ರಾಯ್ತು. ಹೇಳು. ಅಮ್ಮ, ಹೋಗೋಣವಾ? ನಾವು ಮಾತಾಡ್ಕೊಂಡು ವಿಷಯ ತಿಳಿಸ್ತೀವಮ್ಮ. ಹಾಗೆ ಆಗ್ಲಿ. ನಡಿಕಂದ. ಏನೇ ಒಳ್ಳೆ ಗರ ಬಡ್ದೋರ್ ತರ ಮಾತಾಡ್ದೆ ನಿಂತಿದ್ಯಲ್ಲ? ಕೋಟ್ಯಾಧಿಪತಿಗಳು ನಮ್ ಮನೆ ಬಾಗ್ಲಿಗ್ ಬಂದು ನೀನು ಮದ್ವೆ ಮಾಡ್ಕೋತೀನಿ ಅಂದ್ರೆ ಮೂತಿ ಊದಿಸ್ಕೊಂಡ್ ನಿಂತಿದ್ಯಲ್ಲ, ಅದಕ್ಕಿಂತ ಒಳ್ಳೆ ಸಂಬಂಧ ಸಿಗುತ್ತಾ ನಿನ್ಗೆ? ಸುಜಾತ, ಏನೇ ನಿನ್ ಸಮಸ್ಯೆ? ಯಾಕಾಗ್ ಮಾತಾಡ್ತಾ ಇದೀಯಾ? ಆಸ್ತಿ ಅಂತಸ್ತು ಇದ್ಬಿಟ್ರೆ ಸಾಕ? ನನ್ ಮಗಳಿಗೆ ಈ ಸಂಬಂಧ ಹಿಡಿಸ್ಬೇಕು. ನನ್ ಮಗಳು ಮನಸಾರ ಇಷ್ಟಪಟ್ಟೋನ್ನೇ ಮದುವೆ ಆಗ್ತಾಳೆ. ರಾಧಿಕಾ, ಈ ಸಂಬಂಧ ಒಪ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದಮ್ಮ. ನೀನ್ ಚೆನ್ನಾಗಿ ಯೋಚನೆ ಮಾಡಿ ನಿನಗಿಷ್ಟ ಇದ್ರೆ ಇಷ್ಟ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ ನಾಳೆವರೆಗೆ ತೀರ್ಮಾನ ಹೇಳು. ಅಮರ್, ನಿಂಗೊಂದು ವಿಷಯ ಹೇಳ್ಬೇಕು. ಮೊದ್ಲು ಬೈಕ್ ಹತ್ತು. ಎಲ್ಲಿಗೆ ಅಮರ್? ಮೊದ್ಲು ಹತ್ತು ನೀನು, ಆಮೇಲೆ ಹೇಳ್ತೀನಿ. ಅಮರ್, ತುಂಬಾ ಸೀರಿಯಸ್ ವಿಷಯ ಇದು. ನೀನ್ ಬಾ ಫಸ್ಟ್. ಅಮರ್, ಅಮರ್, ನಾನ್ ಹೇಳೋದ್ ಸ್ವಲ್ಪ ಕೇಳು. ಈಗ ಬೈಕ್ ಹತ್ತು, ಕೂತ್ಕೋ. ಅಮರ್, ಎಲ್ಲಿಗ್ ಕರ್ಕೊಂಡ್ ಬಂದಿದ್ಯಾ? ನಮ್ಮನೆಗೆ. ನಿಮ್ಮನೆಗ? ಯೋಚನೆ ಮಾಡ್ಬೇಡ, ಮನೇಲಿ ಯಾರೂ ಇಲ್ಲ. ನಡಿ ನಡಿ.
ಇಲ್ಲಿ ನಾವು ನಮ್ ಮನ್ಸ್ ಬಿಚ್ಚಿ ಮಾತಾಡ್ಬೋದು. ಒಂದ್ ನಿಮಿಷ ಇರು. ನಿನ್ಗೋಸ್ಕರ ಕಾಫಿ ಮಾಡ್ಕೊಂಡು ತಂದೆ. ಕುಡಿ. ಹೇಗಿದೆ? ಚೆನ್ನಾಗಿದೆ. ನಡಿ ನನ್ ಜೊತೆ. ಎಲ್ಲಿಗೆ? ಹೇಳ್ತೀನಿ ಬಾ. ಎಲ್ಲಿಗ ಅಮರ್? ಹೇಳ್ತೀನಿ ಅನ್ನಲ್ಲ, ಬಾ. ನಮ್ಮಮ್ಮ ಈ ದೇವಸ್ಥಾನದೊಳಗಡೆ ನನ್ನ ಬಿಟ್ಟು ಬೇರೆ ಯಾರೇ ಬಂದ್ರೂ ನನಗಿಷ್ಟ ಆಗಲ್ಲ. ಇಡೀ ಪ್ರಪಂಚ ಪೂರ್ತಿ ನಮ್ಮಮ್ಮ ಇಲ್ಲ ಅಂತ ಹೇಳ್ತಿದ್ರು, ನನ್ನ ಮನ್ಸಿಗೆ ಮಾತ್ರ ನಮ್ಮಮ್ಮ ನನ್ನ ಜೊತೆಲೇ ಇದ್ದಾಳೆ ಅನ್ಸುತ್ತೆ. ಮಾ, ನಿಂಗೆ ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಇವಳೆ ರಾಧಿಕಾ ನನ್ ಪ್ರಾಣ. ಅಮ್ಮ, ರಾಧಿಕಾ ನಿಂಗೆ ಇಷ್ಟ ಆಗ್ತಾಳೆ. ಯಾಕೆ ಗೊತ್ತಾ? ಅವಳಿಗೂ ನಿನ್ನಷ್ಟೇ ಒಳ್ಳೆ ಮನ್ಸಿದೆ. ನಿಂತರನೇ ಪ್ರೀತಿ ತೋರಿಸೋ ಗುಣ ಇದೆ. ಯಾರಿಗಾದ್ರೂ ಕಷ್ಟ ಬಂದ್ರೆ ಸಹಾಯ ಮಾಡ್ತಾಳೆ. ತಪ್ಪು ಮಾಡಿದ್ರೆ ತೇಟ್ ನಿಂತರನೇ ಶಿಕ್ಷೆ ಕೊಡ್ತಾಳೆ. ಅಮ್ಮ ಅಂದ್ರೆ ನನಗ್ ತುಂಬಾ ಇಷ್ಟ. ಅಮ್ಮನ ಜೊತೆ ಕಳೆದಿರೋ ಪ್ರತಿ ಕ್ಷಣನೂ ಪದೇ ಪದೇ ನನ್ನ ಕಣ್ಮುಂದೆನೇ ಇರುತ್ತೆ ರಾಧಿಕಾ. ಈ ಪ್ರಪಂಚದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಅಮ್ಮ ಹೊರಟೋದ್ಲು. ನನಗೆ ಬುದ್ಧಿ ಬಂದಾಗಿಂದ ಪ್ರತಿದಿನ ನಮ್ಮಮ್ಮನ ಕೇಳ್ತಾನೆ ಇರ್ತೀನಿ, ಎಲ್ಲಿಗೆ ಹೋದಮ್ಮ ಅಂತ, ಯಾವಾಗ ಬರ್ತೀಯಾ ಅಂತ. ಪ್ಲೀಸ್ ಅಮ್ಮ, ಈ ಒಂಟಿತನ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಅಂತ ನಾನಂತೂ ಯಾವಾಗ್ಲೂ ಹೇಳ್ತಿರ್ತೀನಿ. ರಾಧಿಕಾ, ಒಂದಿನ ನಮ್ಮಮ್ಮ ಹೇಳಿದ್ಲು, ಏ ನೀನ್ ಗಾಬರಿ ಆಗ್ಬೇಡ, ನನ್ನ ಸ್ಥಾನಕ್ಕೊಬ್ಳು ಬರ್ತಾಳೆ ಅಂತ. ಅವಳು ಕೂಡ ನಂತರನೇ ನಿಂಗೆ ಪ್ರೀತಿ ತೋರಿಸ್ತಾಳೆ ಅಂತ. ನಮ್ಮಮ್ಮ ಹೇಳ್ದ ಹಾಗೇನೆ ನೀನ್ ಬಂದ್ಯಲ್ಲ.
ನಂಗಷ್ಟು ಸಾಕು, ಅಷ್ಟೇ ಸಾಕು. ಹಾ, ನಮ್ಮಮ್ಮಂಗೆ ತುಂಬಾ ದಿನದಿಂದ ನಿನ್ನ ಪರಿಚಯ ಮಾಡಿಸ್ಬೇಕಂತಿದ್ದೆ. ಆದ್ರೆ ಇವತ್ತೇ ಯಾಕೆ ಪರಿಚಯ ಮಾಡಿಸ್ತಿದ್ದೀನಿ ಗೊತ್ತಾ? ಇವತ್ತು ನಮ್ಮಮ್ಮ ಹುಟ್ಟಿದ ದಿನ. ಇದು ನಮ್ಮಮ್ಮನ ಸೀರೆ. ನನಗೋಸ್ಕರ ಒಂದೇ ಒಂದ್ಸಲ ಉಟ್ಕೋತೀಯಾ? ಪ್ಲೀಸ್. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಿನ್ನ ನೋಡ್ತಿದ್ರೆ ನಮ್ಮಮ್ಮನ್ನೇ ನೋಡ್ತಿದ್ದೀನಿ ಅನ್ಸುತ್ತೆ. ನಿನ್ನ ನೋಡ್ತಿದ್ರೆ ನಾನಿಷ್ಟು ದಿನ ಮಿಸ್ ಮಾಡ್ಕೊಂಡಿರೋ ನನ್ನ ತಾಯಿ ಪ್ರೀತಿನ ಎಲ್ಲ ನೀನು ತೋರಿಸ್ತಿದ್ಯಾ ಅನ್ಸುತ್ತೆ. ನನಗೆ ಹೇಳ್ಕೊಳಕ್ ಆಗದಿರೋಷ್ಟು ಖುಷಿ ಆಗ್ತಿದೆ. ಒಂದೇ ಒಂದು ನಿಮಿಷ. ನೀ ಇಷ್ಟಪಟ್ಟಿದ್ದ ಗೊಂಬೆ. ಈ ಗೊಂಬೆನ ಪಡ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟೆ. ಯಾಕಂದ್ರೆ ಈ ಗೊಂಬೆನೇ ನೀನು. ನೀನೇ ಈ ಗೊಂಬೆ. ರಾಧಿಕಾ, ಎಷ್ಟೋ ಸಲ ಕೇಳಿದ್ದೀನಿ
ಈಗ ಮತ್ತೆ ಕೇಳ್ತಿದ್ದೀನಿ, ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀನಿ ಅಂತ ನಂಗೆ ಮಾತು ಕೊಡ್ತೀಯಾ? ಹಲೋ. ನಾನು ಕೈಲಾಶ್ ವರ್ಮಾ.